Hi everyone, welcome back to my YouTube channel. Today I'm back with new video. This video is all about lipstick and ಇದರಲ್ಲಿ ನಾನು ಲಿಪ್ಸ್ಟಿಕ್ನ ಯಾವ್ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಆಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್ ಲಿಪ್ಸ್ಟಿಕ್ನ ಆಬ್ವಿಯಸ್ಲಿ ಲಿಪ್ಸ್ಟಿಕ್ಗೆ ಹಚ್ಕೊಳ್ಬೇಕು, ಬಟ್ ನಾನು ಲಿಪ್ಸ್ಟಿಕ್ನ ಬೇರೆ ಮೇಕಪ್ ಪ್ರಾಡಕ್ಟ್ಸ್ ಆಗಿ ಹೇಗೆ ಯೂಸ್ ಮಾಡ್ಬೋದು ಆ್ಯಂಡ್ ಯಾವ್ಯಾವ ಥರ ಕೂಡ ಯೂಸ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಆ್ಯಂಡ್ ಆಲ್ಸೋ ಇದು ನಾನು ಫಸ್ಟ್ ಟೈಮ್ ಈ ಥರ ಕುತ್ಕೊಂಡು ವಿಡಿಯೋ ಮಾಡ್ತಾ ಇರೋದು ಆ್ಯಂಡ್ ಬಿಟ್ ನರ್ವಸ್. ಏನಾದರೂ ಮಿಸ್ಟೇಕ್ ಆಗಿದ್ದರೆ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಅ ಪ್ರಾಬ್ಲಮ್ ವಿತ್ ಕಮ್ಯುನಿಕೇಷನ್. ಅದೇನೋ ಟಂಗ್ ಟ್ವಿಸ್ಟ್ ಆಗಿಬಿಡುತ್ತೆ, ಒಂದೊಂದು ಸತಿ ಟಂಗ್ ಸ್ಲಿಪ್ ಆಗಿ ಏನೋ ಪ್ರೊನೌನ್ಸಿಯೇಷನ್ ರಾಂಗ್ ಆಗಿಬಿಡುತ್ತೆ. ಆ್ಯಂಡ್ ಡೋಂಟ್ ಮೀನ್ ಮಿ ರಾಂಗ್. Wasting any time, let's get into the video. We don't have much time to waste time. This is a lip liner from Mars. The shade is Cocoa Butter 14. First ಇದನ್ನು ನಾನು ಲಿಪ್ ಲೈನರ್ ಆಗಿ ಔಟರ್ ಲಿಪ್ನ ಲೈನ್ ಮಾಡ್ಕೊಳ್ತೀನಿ. ಆ್ಯಂಡ್ ನೀವು ಲೈನ್ ಮಾಡುವಾಗ ಇಲ್ಲಿ ಸೈಡ್ ಇರುತ್ತಲ್ಲ, ಈ ಕಾರ್ನರ್, ಈ ಸೈಡಿಂದ ಇಲ್ಲಿವರೆಗೂ ಕೂಡ ಲೈನ್ ಸ್ವಲ್ಪ ಲಿಪ್ ಲೈನನ್ನು ಅಪ್ಲೈ ಮಾಡಿದರೆ ಇಟ್ ಗಿವ್ಸ್ ನ್ಯಾಚುರಲ್ ಎಫೆಕ್ಟ್ ಥರ ಕೊಡುತ್ತೆ. ಈ ನಾನು ಲಿಪ್ ಲೈನನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಜಸ್ಟ್ ನಾನು ಇದೇ ಥರ ಹೇಳಿದ್ದು, ಇಲ್ಲಿ ಫುಲ್ಲು ಇಲ್ಲಿಂದ ಇಲ್ಲಿವರೆಗೂ ಒಂದು ಸ್ವಲ್ಪ ಮಿಡಲಲ್ಲಿ ಬಿಟ್ಟು ಲೈಕ್ ಇಷ್ಟನ್ನು ಅಪ್ಲೈ ಮಾಡಿಕೊಂಡ್ರೆ ಇಟ್ ವಿಲ್ ಲುಕ್ ನ್ಯಾಚುರಲ್, ಸ್ವಲ್ಪ ಒಂಥರ ಮರ್ಜ್ ಆಗಿರೋ ಥರ ಕಾಣಿಸುತ್ತೆ. ಆ್ಯಂಡ್ ಈ ಥರ ಲಿಪ್ ಕಾಂಬೋ ಎವ್ರಿ ಡೇಗೆಲ್ಲ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಮುಖಕ್ಕೆ ಅದೇ ಎದ್ದು ಕಾಣಿಸ್ತಾ ಇರಲ್ಲ. ಲೈನರ್ ಹಾಕಾದ್ಮೇಲೆ ದೆನ್ ಐ ಯೂಸ್ ರೆನೆ ಲಿಪ್ಸ್ಟಿಕ್. ರೆನೆಯಲ್ಲಿ ನ್ಯೂ ಲಿಪ್ಸ್ಟಿಕ್ ಇದೆಯಲ್ಲ, ಅದನ್ನು ನಾನು ಆ್ಯಂಡ್ ಇದರಲ್ಲಿ ನಾನು ಸ್ವಲ್ಪ ಪಿಂಕಿಶ್ ಆಗಿರೋ ಶೇಡ್ನ ಯೂಸ್ ಮಾಡ್ತೀನಿ. ಇದು ನೋಡ್ಬೋದು ನೀವು, ಆಲ್ಮೋಸ್ಟ್ ಖಾಲಿ ಆಗೋಕ್ಕಾಗಿದೆ ಬಿಕಾಸ್ ಐ ಯೂಸ್ ದಿಸ್ ಸ್ಪೆಸಿಫಿಕ್ ಲಿಪ್ಸ್ಟಿಕ್ ವಿತ್ ಎವ್ರಿ ಲಿಪ್ ಲೈನರ್ಸ್. ಯಾವುದೇ ಡಾರ್ಕ್ ಲಿಪ್ ಲೈನರ್ಸ್ ಇದ್ದರು ಅಥವಾ ಯಾವ ಲಿಪ್ ಲೈನರ್ ಚೆನ್ನಾಗಿರಲ್ಲ ಅದಕ್ಕೂ ಈ ಲಿಪ್ಸ್ಟಿಕ್ ಚೆನ್ನಾಗಿರುತ್ತೆ. ಈ ಲಿಪ್ಸ್ಟಿಕ್ ಕೂಡ ಅಷ್ಟೇನು ನನಗಿಷ್ಟ ಇರಲಿಲ್ಲ, ಅಂದರೆ ಬರೀ ಲಿಪ್ ಮೇಲೆ ಅಪ್ಲೈ ಮಾಡೋದಕ್ಕೆ. ಸೊ ಐ ವಿಲ್ ಪೇರ್ ಇಟ್ ವಿತ್ ಆರ್ ಯೂಸ್ ಇಟ್ ವಿತ್ ಸಮ್ ಅದರ್ ಕೈಂಡ್ ಆಫ್ ಲಿಪ್ ಲೈನರ್ಸ್. ಇದನ್ನು ನಾವು ಈಗ ಮಧ್ಯ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಸ್ವಲ್ಪ ಅಪ್ಲೈ ಮಾಡ್ಕೋಬೇಕು. ಈ ಥರ ಇಷ್ಟಕ್ಕೆ ಅಪ್ಲೈ ಮಾಡಿಕೊಂಡ್ರೆ ದೆನ್ ಇದೇ ಥರ ಡ್ಯಾಬ್ ಮಾಡ್ಕೊಂಡೆ ಹೋಗಬೇಕು. ಇದೊಂಥರ ಆಂಬ್ರೆ ಥರ ಕಾಣಿಸುತ್ತೆ. ದಿಸ್ ಇಸ್ ಮೈ ಎವ್ರಿ ಡೇ ಫೇವ್ರೇಟ್ ಲಿಪ್ ಕಾಂಬೋ ಅಂತ ಹೇಳ್ಬೋದು. ದಿಸ್ ಲುಕ್ಸ್ ವೆರಿ ನ್ಯಾಚುರಲ್. ಮಧ್ಯದಲ್ಲಿ ಸ್ವಲ್ಪ ಪಿಂಕಿಶ್ ಶೇಡ್ನ ಅಪ್ಲೈ ಮಾಡ್ತೀನಿ ಟು ಲುಕ್ ಇವನ್ ಮೋರ್ ಅಟ್ರಾಕ್ಟಿವ್ ಆ್ಯಂಡ್ ಟು ಪ್ಲಂಪ್ ಮೈ ಲಿಪ್. ದಿಸ್ ಇಸ್ ಫ್ರಮ್ ಲ್ಯಾಕ್ಮೆ ಆ್ಯಂಡ್ ಲ್ಯಾಕ್ಮೆ MP5 Maroon Mix. The shade is MP5 Maroon Mix. Yeah, that is it. This is my favorite and go-to lip combo anta helbodu, and it depends on occasions and also dress. And the next thing what I do is, now currently I have only moisturizer and sunscreen on my face. Moisturizer ಮತ್ತೆ sunscreen ಇದೆ and also I have mascara. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಯಾವುದಾದ್ರು ಡಾರ್ಕ್ ಶೇಡ್ ಇರುತ್ತಲ್ಲ ಲಿಪ್ಸ್ಟಿಕ್ ವಿಚ್ ಐ ರಿಯಲಿ ಡೋಂಟ್ ಯೂಸ್ ಆ್ಯಂಡ್ ಐ ಡೋಂಟ್ ಲೈಕ್ ದ ಪಿಂಕ್ ಕಲರ್. ಐ ಡೋಂಟ್ ಲೈಕ್ ಪಿಂಕ್ ಲಿಪ್ಸ್ಟಿಕ್ಸ್. ಅದೇನೋ ನನಗೆ ಪಿಂಕ್ ಅಂದರೆ ಒಂಚೂರು ಕೂಡ ಇಷ್ಟ ಆಗಲ್ಲ. ಸೊ ನಾನು ಈ ಪಿಂಕ್ ಮತ್ತು ರೆಡ್ ಯಾವ್ದು ನನಗೆ ಇಷ್ಟ ಆಗಲ್ಲ ಲಿಪ್ಸ್ಟಿಕ್ಸ್. ಇದನ್ನೆಲ್ಲ ನಾನು ಬ್ಲಷ್ ಆಗಿ ಯೂಸ್ ಮಾಡ್ತೀನಿ ಫಾರ್ ಕಾಲೇಜ್. ಸೊ ದಿಸ್ ಇಸ್ ದ ಪಿಂಕ್ ಶೇಡ್. ದಿಸ್ ಇಸ್ ಮೈ ಹೇಟೆಸ್ಟ್ ಶೇಡ್. ಸೊ ಇದು ಖಾಲಿ ಆಗಿದೆ. ಹೇಟೆಸ್ಟ್ ಶೇಡ್ ಅಂತ ಹೇಳಿ ಖಾಲಿ ಕೂಡ ಆಗಿದೆ ಅಂತ ಹೇಳ್ಬೋದು. ಬಿಕಾಸ್ ಇದನ್ನ ನಾನು ಬರೀ ಬ್ಲಷ್ ಆಗಿ ಮಾತ್ರ ಯೂಸ್ ಮಾಡ್ತೀನಿ. ಐ ಲವ್ ಬ್ಲಷ್. ಸೊ ನನಗೆ ಫುಲ್ ಪಿಂಕಿಶ್ ಆಗಿ ಒಂಥರ ಕೋತಿ ಥರ ಕಾಣಿಸ್ತಿರುತ್ತಲ್ಲ, ಅದೇ ಥರನೇ ಇಷ್ಟ ಆಗುತ್ತೆ. ಸೊ ನಾನು ತುಂಬ ಜಾಸ್ತಿ ಬ್ಲಷ್ನ ಅಪ್ಲೈ ಮಾಡ್ತೀನಿ ಯೂಶಲ್ ಆಗಿ. ಹೀಗೆ ಫಿಂಗರಲ್ಲಿ ಬೇಕಾದರೂ ಬ್ಲೆಂಡ್ ಮಾಡ್ಕೊಳ್ಬೋದು ಅಥವಾ ಬ್ಲೆಂಡರಲ್ಲಿ ಬೇಕಾದರೂ ಬ್ಲೆಂಡ್ ಮಾಡ್ಕೊಬೋದು. ರಿಸ್ಕ್ ಯಾಕೆ ತೊಗೊಳ್ಳೋದು, ಸುಮ್ಮನೆ ಕೈಯಲ್ಲಿ ಬ್ಲೆಂಡ್ ಮಾಡ್ಕೊಂಡ್ರೆ ಆಗುತ್ತೆ. ಲೆಫ್ಟ್ ಓವರ್ ಇರುತ್ತಲ್ಲ, ಅದನ್ನು ಇಲ್ಲಿಂದ ಹಿಂಗೆ ಎರಡೂ ಕಡೆ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡ್ಕೊಳ್ತೀನಿ. ಆವಾಗ ಒಂಥರ ನ್ಯಾಚುರಲ್ ಬ್ಲಷ್ ಅನ್ನೋ ಥರ ಕಾಣಿಸುತ್ತೆ. ನಿಮ್ಮ ಹುಡುಗ ನೋಡಿದಾಗ ನೀವು ಹೇಗೆ ಬ್ಲಷ್ ಆಗ್ತೀರಾ ಆ ಥರ. ಆ್ಯಂಡ್ ಫುಲ್ ಬ್ಲೆಂಡ್ ಆಗಿದೆ ಅನ್ನೋ ಟೈಮಲ್ಲಿ ಅದನ್ನೇ ಮತ್ತೆ ಹೀಗೆ ನೋಸ್ ಹತ್ರ ಕೂಡ ಬ್ಲೆಂಡ್ ಮಾಡ್ತೀನಿ. ನೀವೇ ನೋಡ್ಬೋದು, ಬರೀ ಒಂದು ಲಿಪ್ಸ್ಟಿಕ್ ಮತ್ತು ಬ್ಲಷ್ ಅಪ್ಲೈ ಮಾಡೋದ್ರಿಂದ ಫುಲ್ ಫೇಸ್ ಲುಕ್ಕೇ ಚೇಂಜ್ ಆಗೋಗ್ಬಿಡುತ್ತೆ.
ನಾನು ಕೂಡ ಯೂಶಲಾಗಿ ಇಷ್ಟೇ ಅಪ್ಲೈ ಮಾಡೋದು. ಆ್ಯಂಡ್ ನನಗೆ ಹೈಲೈಟರ್ ಮತ್ತು ಮಸ್ಕಾರ ಅಂದರೆ ತುಂಬ ಇಷ್ಟ. ಸೊ ಎವ್ರಿ ಡೇ ಹೈಲೈಟರ್ ಅಪ್ಲೈ ಮಾಡೋಕ್ಕೋಗಲ್ಲ, ಎಲ್ಲಾದರೂ ಹೋಗುವಾಗ ಮಾತ್ರ ಹೈಲೈಟರ್ನ ಅಪ್ಲೈ ಮಾಡ್ತೀನಿ. ಆವಾಗ ಇನ್ನೂ ಕೂಡ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇನ್ ಕೇಸ್ ಬೇಕು ಅಂತ ಅನಿಸಿದ್ರೆ ಯಾವುದಾದ್ರೂ ತುಂಬ ಲೈಟಾಗಿರೋ ಲಿಪ್ ಕಲರ್ನ ತೊಗೊಂಡು ಈ ಥರ ಕೈ ಮೇಲೆ ಒಂದು ಪಾಯಿಂಟಷ್ಟು ತೊಗೊಂಡು 2 ಕೈ ಮೇಲೆ ಹಿಂಗೆ ಬ್ಲೆಂಡ್ ಮಾಡ್ಕೊತೀನಿ ಆ್ಯಂಡ್ ಡ್ಯಾಬ್ ಮಾಡ್ತೀನಿ ಅಷ್ಟೇ. ಈ ಥರ ಮಾಡೋದ್ರಿಂದ ಒಂಥರ ನ್ಯಾಚುರಲ್ ಟಿಂಟ್ ಥರ ಕೂಡ ಕಾಣಿಸುತ್ತೆ. ಇದೇ ಥರ ನಾನು ಲಿಪ್ಸ್ಟಿಕ್ಸ್ನ ಇಡೀ ಫೇಸ್ ಮೇಲೆಲ್ಲ ಹಾಕ್ಕೊಳ್ತೀನಿ. ನಾನು ಲಿಪ್ಸ್ಟಿಕ್ನೆಲ್ಲ ಅಪ್ಲೈ ಮಾಡುವಾಗ ಯಾರಾದರೂ ನೋಡಿದ್ರೆ ಸಮಟೈಮ್ಸ್ ಹೇಳ್ತಾರೆ ಲಿಪ್ಸ್ಟಿಕ್ ಅದು ಮುಖಕ್ಕೆಲ್ಲ ಕ್ರೀಮ್ ಥರ ಹಚ್ಕೊಳ್ತಿದ್ದೀಯಲ್ಲ ಅಂತ. ಬಟ್ ಇಟ್ಸ್ ಓಕೆ. ಆ್ಯಂಡ್ ವಾಟ್ ಮೇಕ್ಸ್ ಯು ಲುಕ್ ಬ್ಯೂಟಿಫುಲ್. ಐ ಹ್ಯಾವ್ ಲಾಟ್ಸ್ ಆಫ್ ಪಿಂಪಲ್ ಆ್ಯಂಡ್ ಆ್ಯಕ್ನಿ ಮಾರ್ಕ್ಸ್ ಆನ್ ಮೈ ಫೇಸ್. ಇದೆಲ್ಲ ನಾಟ್ ಬಿಕಾಸ್ ಆಫ್ ಮೈ ಸ್ಕಿನ್ ನಾನು ಏನೇನೋ ಹಚ್ಚಿದ್ದೀನಿ ಆ ಥರ ಈ ಥರ ಏನಲ್ಲ. ಬಿಕಾಸ್ ನಾನು ತುಂಬ ಇದು ಹಾಳು ಮುಳು ತಿಂತೀನಿ, ಅದಕ್ಕೋಸ್ಕರ ನನಗೆ ಈ ಥರ ಆಗುತ್ತೆ. ಐ ಹ್ಯಾವ್ ಲಾಟ್ಸ್ ಆಫ್ ಬ್ರೇಕ್ಔಟ್ಸ್, ಆ್ಯಕ್ನೀಸ್ ಆ್ಯಂಡ್ ಸ್ಕಾರ್ಸ್ ಎಲ್ಲ ಇದೆ. ಬಿಕಾಸ್ ಆಲ್ ದಿಸ್ ಆರ್ ಬಿಕಾಸ್ ಆಫ್ ಮೈ ಬ್ಯಾಡ್ ಈಟಿಂಗ್ ಹ್ಯಾಬಿಟ್ಸ್. ಐ ಈಟ್ ಲಾಟ್ಸ್ ಆಫ್ ಜಂಕ್ ಆ್ಯಂಡ್ ಐ ಆಮ್ ಅ ಸ್ವೀಟ್ ಟೂತ್. ಸೊ ಐ ಕ್ರೇವ್ ಫಾರ್ ಸ್ವೀಟ್ಸ್ ಆ್ಯಂಡ್ ಪಿಂಪಲ್ಸ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ನನಗೆ ಸ್ವೀಟ್ನ ಬಿಡೋಕ್ಕೂ ಕೂಡ ಆಗಲ್ಲ. ಸೊ ಐ ಹ್ಯಾವ್ ದಿಸ್ ಮಾರ್ಕ್ಸ್. ದಟ್ಸ್ ಇಟ್ ಫಾರ್ ಟುಡೇ. ಹೋಪ್ ಯು ಲೈಕ್ ದಿಸ್ ವಿಡಿಯೋ ಆ್ಯಂಡ್ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಹ್ಯಾಕ್ನ. So yeah, that's it for today. Hope you like this video. Okay, bye. And yeah, make sure you subscribe to my YouTube channel. And ಇದೇ ಥರ videos ಮಾಡ್ತಾ ಇರ್ತೀನಿ. Make sure you also like. Okay, bye.